ಹಲಸು ಅಂದ್ರೆ ಯಾವ ತರ ಸ್ವೀಟೆಸ್ಟ್ ವರ್ಲ್ಡ್ ಜಾಕ್ ಅದು ಸ್ವೀಟ್ ಜಾಸ್ತಿ ಇದೆಯಾ? ಜಾಸ್ತಿ 33 ಪಾಯಿಂಟ್ ಸಮಥಿಂಗ್ ಅದರದ್ದು. ಓಕೆ. ಹಾಯ್ ಸರ್, ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಹಮ್ಜಾ ಅಂತ, ಪುತ್ತೂರಿಂದ ಗ್ರೀನ್ ವರ್ಲ್ಡ್ ನರ್ಸರಿ. ಓಕೆ, ಪುತ್ತೂರಿಂದ ಬರ್ತಾ ಹೌದು ಸರ್. ಸರ್, ಈಗ ನಿಮ್ಮ ಮಂಗಳೂರು ಭಾಗದಲ್ಲಿ ಹಲಸಿನ ಗಿಡಗಳು ಜಾಸ್ತಿಯಾಗಿ ಬೆಳೀತದೆ. ಸೊ ನಿಮ್ಮ ಒಂದು ಭಾಗದಲ್ಲಿ ಯಾವೆಲ್ಲ ರೀತಿಯ, ಅಂದ್ರೆ ಯಾವ ರೀತಿಯ ಹಲಸುಗಳನ್ನ? ಚಂದ್ರ ಹಲಸು, ಹಾ, ಮತ್ತೆ ಥಾಯ್ಲೆಂಡ್ ಇದು ವಿಯೆಟ್ನಾಂ ಸೂಪರ್ ಅರ್ಲಿ 1 ವರ್ಷಕ್ಕೆ ಕಾಯಿ ಬಿಡೋದು. ಓಕೆ. ಸರ್ವ ಋತು ಅದು. ಓಕೆ. ಮತ್ತೆ ಡನ್ಸೂರಿ ಅಂತ ಒಂದು ಥಾಯ್ಲೆಂಡ್ ಇದು ವೆರೈಟಿ ಇದೆ, ರೆಡ್. ಓಕೆ. ಮತ್ತೆ J33 ಮಲೇಷ್ಯಾದು. ಓಕೆ. ನಂಬರ್ 1 ಹಲಸದು. ಓಕೆ. ಮತ್ತೆ ಗಮ್ಲೆಸ್, ಸಿಂಧೂರ, ಓಕೆ, ನಂಗಡಕ್, ಚಂಪಡಕ್. ಓಕೆ. ಮತ್ತೆ ಸೊ ಇಲ್ಲಿ ನೀವು ಎಷ್ಟು ಬಗೆಯ ಗಿಡಗಳನ್ನ ತಗೊಂಡ್ ಬಂದಿದ್ರ? ಇಲ್ಲಿ ಹಲಸಲ್ಲಿ 7-8 ವೆರೈಟಿ ಇದೆ. 7-8 ಮತ್ತೆ ವೆರೈಟಿ. ಹಣ್ಣಿನ ವೆರೈಟಿ ತುಂಬಾ ಇದೆ. ಓಕೆ. ಎಕ್ಸೋಟಿಕ್ ವೆರೈಟಿ. ಓಕೆ, ಎಕ್ಸಾಟಿಕ್ ಫ್ರೂಟ್ಸ್. ಸೊ ನನಗೆ ಒಂದೊಂದಾಗಿ ಇದು 1 ವರ್ಷದಲ್ಲಿ ಆಗುವಂತ ಸರ್ವ ಋತು ಹಲಸು, ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ. ಅಂದ್ರೆ ಇದು 365 ಡೇಸ್ ಆಲ್ ಸೀಸನ್ ಅದು. ಆಲ್ ಸೀಸನ್. ಸೊ ಇದೇನಾ ಗಿಡ? ಹೌದು ಸರ್. ಸೊ ಏನ್ ರೇಟ್ ಆಗುತ್ತೆ ಸರ್ ಇದು? ಅದು 300 rupees. 300 rupees ಆಗುತ್ತೆ. ಹೌದು. ಸೊ ಹಾಕಿದ ಎಷ್ಟು ದಿನ? 1.5 ವರ್ಷಕ್ಕೆ ಒಂದು ವರ್ಷಕ್ಕೆ ಕಾಯಿ ಬರುತ್ತೆ. ಬಿಸಿಲು ಬೇಕು, ಬಿಸಿಲು ಓಪನ್ ಜಾಗ. ಅಂದ್ರೆ ಇದು ಎಷ್ಟು ಕೆಜಿ ಬರುತ್ತೆ ಸರ್ ಇದು ಫ್ರೂಟ್? ಮ್ಯಾಕ್ಸಿಮಮ್ 8 kgs ಬರುತ್ತೆ. 8 kgs ಬರುತ್ತೆ. 300 rupees ಹೇಳ್ತಾ ಇದ್ದೀರಾ. ಸರ್ವ ಋತು ಆಲ್ಸೋ ಅಂದ್ರೆ 365 ಡೇಸ್ ಕೂಡ 365 days ಬಿಡುವಂತ. ಓಕೆ ಸರ್, ಇದು ಚಂದ್ರ ಹಲಸು. ಓಕೆ. ಸೊ ಇದ್ರದ್ದು ಒಂದು 3 ವರ್ಷಕ್ಕೆ ಬಿಡುವಂತದ್ದು ಗಿಡ್ಡ ವೆರೈಟಿ. ಅಂದ್ರೆ ಎಷ್ಟು ಅಡಿ ಗಿಡ ಬಿಡುತ್ತೆ ಸರ್ ಇದು? ಅದು 10 feet, 10 feet. 10 feet. ಅಂದ್ರೆ ಈಗ ಏನೀಗ ನಮ್ಮ ಒಂದು ಮನೆ ಕಾಂಪೌಂಡ್ ಒಳಗಡೆ ಎಲ್ಲ ಹಾಕ್ಬೋದು, ಎತ್ತರ ಬೆಳೆಯಲ್ಲ. ಓಕೆ, ಎತ್ತರ ಬೆಳೆಯಲ್ಲ. ಸರ್ ಏನಾಗುತ್ತೆ ಇದು ಕಾಸ್ಟ್? ಅದು 250 rupees. ಇದು ಡಂಗ್ಸೂರಿ ಅಂತ ಥಾಯ್ಲೆಂಡ್ ಇದೊಂದು ಹೊಸ ಇದು ವೆರೈಟಿ. ಥೈಲ್ಯಾಂಡ್ ವೆರೈಟಿನ ಡಂಗ್ಸೂರಿಯ. ಓಕೆ ಸರ್, ಇದು ಎಷ್ಟು ವರ್ಷಕ್ಕೆ ಕಾಯಿ? ಅದು 3 ವರ್ಷಕ್ಕೆ. ಅದು ಕೂಡ ಗಿಡ್ಡ ತಳಿ. ಗಿಡ್ಡ ತಳಿ. ಏನಾಗುತ್ತೆ ಸರ್ ಇದು ಕಾಸ್ಟ್? ಅದು 300. 300 rupees. ಓಕೆ. ಅದ್ ಬಿಟ್ರೆ ಬೇರೆ ಯಾವ? ಕೆಂಪು ಹಲಸು ಅಂತ ಒಂದು ರೆಡ್ ರುದ್ರಾಕ್ಷಿ ಇದೆ. ಓಕೆ. ಇದಾ? ಅದು ಕೆಂಪು. ಓಕೆ. ಸೊ ಇದು ಫ್ರೂಟ್ ಬಂದ್ಬಿಟ್ಟು ರೆಡ್ಡಿಶ್ ಟೈಪ್, ಡಾರ್ಕ್ ರೆಡ್ಡಿಶ್ ಟೈಪ್. ಓಕೆ ಸರ್, ಇದು ಗಿಡಕ್ಕೆ ಏನು ಕಾಸ್ಟ್ ಆಗುತ್ತೆ? ಅದು 300 rupees. ಸೊ ಇದು ಬಂದ್ಬಿಟ್ಟು ಎಷ್ಟು ಇದಕ್ಕೆ ಕಾಯಿ ಬಿಡುತ್ತೆ ಸರ್ ಇದು? ಅದು 3 ವರ್ಷಕ್ಕೆ. 3 ವರ್ಷಕ್ಕೆ ಬಿಡುತ್ತೆ. ಸೊ ಇದೆಲ್ಲ ಫ್ರೂಟ್ಸ್ ಎಲ್ಲ ಇದೆಯಾ ಸರ್? ಈಗ ತಂದಿದ್ದೀರಾ, ತಗೊಂಡ್ ಬಂದಿದ್ದೀರಾ? ಒಂದೊಂದು ವೆರೈಟಿ ಇದೆ. ಚಂದ್ರ ಹಲಸು ಇದೆ. ಓಕೆ. ಸೊ ಈಗ ಸದ್ಯಕ್ಕೆ ನೀವು ತಗೊಂಡ್ ಬಂದಿದ್ದೀರಾ? ಯಾಕಂದ್ರೆ ನಮ್ಮವರೇ ಬೇರೆ ಒಂದು ಇದಿದೆ, ಟೀಮ್ ಇದೆ. ಮತ್ತೆ ನಂಗಡಕ್ ಅಂತ, ಇದು ಥಾಯ್ಲೆಂಡ್ ಇದು ಒಂದು ವೆರೈಟಿ. ಇದರಲ್ಲಿ ಏನು ಸ್ವಲ್ಪ ನನಗೆ ಬೇರೆ ಡಿಫ್ರೆಂಟ್ ಆಗಿದೆ. ಇದನ್ನ ಗಿಡ? ಹೌದು. ಸೊ ಇದು 3 ವರ್ಷಕ್ಕೆ ಬಿಡುವಂತದ್ದು. 3 ವರ್ಷಕ್ಕೆ ಬಿಡುವಂತದ್ದು. ಕಾಸ್ಟ್ ಎಷ್ಟಾಗುತ್ತೆ ಸರ್ ಗಿಡ? ಅದು 300 rupees ಆಗುತ್ತಾ? ಮತ್ತೆ ಗಮ್ಲೆಸ್. ಇದು ಗಮ್ಲೆಸ್. ಗಮ್ ಇಲ್ಲದು. ಅಂದ್ರೆ ಇದು ಸ್ವಲ್ಪ ಕಲರ್ ಕಡಿಮೆ ಇದೆ. ವೈಟಿಶ್ ಬರುತ್ತೆ. ಕಲರ್ ಬರಲ್ಲ. ಟೇಸ್ಟ್ ವೈಸ್ ಸ್ವೀಟ್ ಇದೆ. ಸ್ವೀಟ್ ಇದೆ. ಸ್ವಲ್ಪ ಗಟ್ಟಿ. ಎಷ್ಟು ವರ್ಷಕ್ಕೆ ಬರುತ್ತೆ ಅದು ಸರ್? 3 years ಗೆ. 3 years ಗೆ. ಕಾಸ್ಟ್ 250 rupees. ಇದು J33 ಅಂತ, ಮಲೇಷ್ಯಾದು ನಂಬರ್ 1 ಹಲಸು. ಅಂದ್ರೆ ಯಾವ ತರ? ಸ್ವೀಟೆಸ್ಟ್ ವರ್ಲ್ಡ್ ಜಾಕ್ ಅದು. ಸ್ವೀಟ್ ಜಾಸ್ತಿ ಇದೆಯಾ? ಜಾಸ್ತಿ 33 ಪಾಯಿಂಟ್ ಸಮಥಿಂಗ್ ಅದರದ್ದು. ಓಕೆ. ಇದು ಎಷ್ಟು ವರ್ಷಕ್ಕೆ ಬಿಡುತ್ತೆ ಕಾಯಿ? ಅದು 3 years ಗೆ. 3 years ಗೆ. ಕಾಸ್ಟ್ ಎಷ್ಟಾಗುತ್ತೆ? ಅದು 300. ಓಕೆ ಸರ್. ರುದ್ರಾಕ್ಷಿ ಇದೆ. ರುದ್ರಾಕ್ಷಿ ಅಂದ್ರೆ ಇದು ಸಣ್ಣದು. ಎಷ್ಟು ಬರುತ್ತೆ ಸರ್ ಕೆಜಿ? ಅದು 1.5 kg. ಓಕೆ ಸರ್, ಇದು ಏನಾಗುತ್ತೆ ಕಾಸ್ಟ್? ಅದು 250 ಆಗುತ್ತೆ. ಸೊ ಇದು 3 ವರ್ಷಕ್ಕೆ ಕಾಯಿ ಬಿಡುತ್ತಾ? ಹೌದು. ಓಕೆ ಸರ್, ಈಗ ನಿಮ್ಮಲ್ಲಿ ಯಾವುದೇ ರೀತಿ ಅಂದ್ರೆ ಆಲ್ ಸೀಸನ್ ಬಂದ್ಬಿಟ್ಟು ನಿಮ್ಮ ಹತ್ರ ಹಲಸಿನ ಗಿಡಗಳು ಸಿಗುತ್ತೆ? ಹೌದು. ನರ್ಸರಿ ಇದೆ, ಗ್ರೀನ್ ವರ್ಲ್ಡ್ ಪುತ್ತೂರಲ್ಲಿ ಬಂದು ಹೇಳಿದ್ದಾರೆ. ನೀವು ಎವ್ರಿ ವೀಕೆಂಡ್ ನೀವು ಈ ಕಡೆ ಇಲ್ಲಿ ಬರ್ತಾ ಇರ್ತೇವೆ, ಮೈಸೂರು ಕಡೆ ಬರ್ತಾ ಇರ್ತೀರಾ? ಸೊ ಈಗ ನಮ್ಗೆ ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ಎಕ್ಸಿಬಿಷನ್ಸ್, ಮೇಳ ಎಲ್ಲದರಲ್ಲಿ ನಾವು ಇರ್ತೀವಿ. ಈಗ ನೀವು ಡೆಲಿವರಿ ಬೇಕು ಅಂದ್ರೆ ಕೊಡ್ತೀರಾ? ಅಲ್ಲಿ ಯಾಕಂದ್ರೆ ಡೆಲಿವರಿ ಕೊಡ್ತೀವಿ, ಒಂದೊಂದು ಕಡೆ ಎಲ್ಲ ಕಡೆ ಕೊಡಲ್ಲ. ಓಕೆ, ಡಿಪೆಂಡ್ಸ್. ಓಕೆ. ಈಗ ನಿಮ್ಗೆ ನಿಮ್ಮ ಹತ್ರ ಒಟ್ಟಿನಲ್ಲಿ ಆಲ್ ಸೀಸನ್ ಅಲ್ಲ, ನಮ್ಮ ಇನ್ನು ವೆರೈಟೀಸ್ ಇದೆ. ಇನ್ನು ವೆರೈಟಿ ಬಟ್ ಪುತ್ತೂರು ಬಂದ್ರೆ ಗೊತ್ತಾಗುತ್ತೆ. ಎಲ್ಲ ಇದೆ. ಈಗ ನೀವು ಅದ್ ಬಿಟ್ರೆ ಬೇರೆ ಏನಾದ್ರು ಫ್ರೂಟ್ಸ್ ಗಿಡಗಳು ತಂದಿದ್ದೀರಾ ಸರ್? ಎಕ್ಸಾಟಿಕ್ ವೆರೈಟೀಸ್, ಎಕ್ಸಾಟಿಕ್ ಫ್ರೂಟ್ಸ್ ತಂದಿದ್ದೀರಾ, ಗಿಡಗಳು ತಂದಿದ್ದೀರಾ? ಸೊ ಇಲ್ಲಿ ಯಾವೆಲ್ಲ ಗಿಡಗಳಿದೆ ಸರ್? ಇದು ರಂಬುಟಾನ್ ಇದೆ. ಓಕೆ. ರಂಬುಟಾನ್ ಇದೆ. ಓಕೆ. ಮ್ಯಾಂಗೋ ಸ್ಟೀಮ್ ಇದೆ. ಓಕೆ ಸರ್, ಇದು ರಂಬುಟಾನ್ ಇದು ಎಷ್ಟು ವರ್ಷಕ್ಕೆ? ಅದು 2 ವರ್ಷಕ್ಕೆ ಕಾಯಿ ಬಿಡೋದು. 2 ವರ್ಷಕ್ಕೆ ಕಾಯಿ ಬಿಡುತ್ತೆ. ಏನ್ ಕಾಸ್ಟ್ ಇದೆ ಸರ್? ಅದು 450 ಇದೆ. ಮತ್ತೆ ಮ್ಯಾಂಗೋ ಸ್ಟೀನ್ ಅಂತ ಒಂದಿದೆ. ಮ್ಯಾಂಗೋ ಸ್ಟೀನ್ ಅದು ಶೇಡ್ ಅಲ್ಲಿ ಬೆಳೆಯುವಂತದ್ದು. ಅಂದ್ರೆ ಇದಕ್ಕೆ ನೆರಳು ಬೇಕು, ಬಿಸಿಲು ಆಗೋದಿಲ್ಲ. ಓಕೆ. ಇದು ಎಷ್ಟು ವರ್ಷಕ್ಕೆ ಕಾಯಿ ಬಿಡುತ್ತೆ ಸರ್ ಇದು? ಇದು 5 ವರ್ಷ ಬೇಕು. 5 ವರ್ಷ ಬೇಕು. ಕಾಸ್ಟ್ ಎಷ್ಟಿದೆ? ಅದು 400 rupees. ಓಕೆ. ಇದು ಮ್ಯಾಂಗೋನಲ್ಲಿ ನಾಮ್ ಡಾಕ್ ಅಂತ, ಥಾಯ್ಲೆಂಡ್ ಇದು ಒಂದು ವೆರೈಟಿ, ನಾಮ್ ಡಾಕ್ ಅಂತ ಹೇಳ್ಬಿಟ್ಟು. ಓಕೆ. ಒಳ್ಳೆ ವೆರೈಟಿ ನಾಮ್ ಡಾಕ್ ಅಂತ. ಓಕೆ ಸರ್, ಇದು 700 rupees. 700 rupees. ಓಕೆ. ಇದು ಜಪಾನ್, ಇದು ಮಿಯಾಜಾಕಿ. ಅದು 900 rupees. 900 rupees. ಸರ್ ಇದು 3 ವರ್ಷಕ್ಕೆ ಕಾಯಿ ಬಿಡುತ್ತೆ. 3 ವರ್ಷಕ್ಕೆ ಕಾಯಿ ಬಿಡುತ್ತೆ. ಇದು ಬನಾನಾ ಪಿಂಕ್ ಅಂತ, ಥೈಲ್ಯಾಂಡ್ ಇದು ವೆರೈಟಿ.
ಇದಾ ಹಾ, ಉದ್ದಕ್ಕೆ ಬರುತ್ತೆ, ಹಾ ಸ್ವೀಟ್ ಜಾಸ್ತಿ. ಓಕೆ, ಇದು ಎಷ್ಟಾಗುತ್ತೆ ಸರ್ ಕಾಸ್ಟ್? ಅದು 700. 700. ಮತ್ತೆ ಸಪೋಟದಲ್ಲಿ ಬನಾನಾ ಸಪೋರ್ಟ್ ಅಂತ ಥೈಲ್ಯಾಂಡ್, ಇದು ಡಿಫ್ರೆಂಟ್ ವೆರೈಟಿ ಅಲ್ವಾ? ಹೌದು. ಸೇಮ್ ಈಗ ಬನಾನಾ ಉದ್ದಕ್ಕೆ ಇರುತ್ತೆ, ಸ್ವೀಟ್ ಜಾಸ್ತಿ, ಸಪೋಟ ತರನೇ ಇರುತ್ತೆ. ಹೌದು. ಇದು ನಮ್ ಕಡೆದಲ್ವಾ ಇದು? ಹೌದು, ಅಲ್ಲ ಥೈಲ್ಯಾಂಡ್ ಇದು. ಅದು ಥೈಲ್ಯಾಂಡ್. ಸರ್ ಇದೆಲ್ಲ ಎಷ್ಟು ವರ್ಷಕ್ಕೆ ಕಾಯಿ ಬಿಡೋದು? ಅದು 1 ವರ್ಷಕ್ಕೆ ಬಿಡೋದು. ಕಾಸ್ಟ್ 350. ಅದು 350. ಇದು ಬ್ಲೂಬೆರಿ ಇದಾ? ಹೌದು, ಅದು 800 ರುಪೀಸ್. ಸರ್ ಇದು ನಾವು ಮನೇಲಿ ಬೆಳಿಬೋದಾ ಇದು? ಅದು ಸ್ವಲ್ಪ ನೀರ್ ನಿಲ್ಲದಂತ ಜಾಗ ಆಗ್ಬೇಕು ಅದಕ್ಕೆ. ಅಂದ್ರೆ ಸ್ವಲ್ಪ ಡ್ರೈ ಇರ್ಬೇಕಾ? ಡ್ರೈ, ಆದಷ್ಟು ಡ್ರೈ ಲ್ಯಾಂಡ್. ಓಕೆ ಸರ್, ಇದು ಏನ್ ಕಾಸ್ಟ್ ಆಗುತ್ತೆ? ಅದು 800. 800. ಇದು ಬುಷ್ ಪೆಪ್ಪರ್ ಅಂತ, ಆಲ್ ಸೀಸನ್. ಇದು ನಾವು ಮನೆಯಲ್ಲೇ ಮನೆಯಲ್ಲಿ ಪಾಟ್ ಅಲ್ಲಿ ಪಾಟ್ ಅಲ್ಲಿ ಬೆಳ್ಕೋಬಹುದು. ಹೌದು. ಅಂದ್ರೆ ಆಲ್ ಸೀಸನ್ ವೆರೈಟಿ 365 ಡೇಸ್ ಇರುತ್ತೆ. ಜಾಗ ಇಲ್ಲದವರಿಗೆ ಟೆರೆಸ್ ಅಲ್ಲಿ ಕೂಡ ಬೆಳೆಸಬಹುದು. ಇದು ಕಿವಿ ಫ್ರೂಟ್ ಅಲ್ಲ? ಹೌದು, ಕಿವಿ. ಸರ್ ಈಗ ಕಿವಿ ಫ್ರೂಟ್ ನಮ್ಮಲ್ಲಿ ಬರುತ್ತಾ ಸರ್? ಡ್ರೈ ಲ್ಯಾಂಡ್ ಬರುತ್ತೆ. ಡ್ರೈ ಲ್ಯಾಂಡ್ ಬರುತ್ತೆ. ಅಂದ್ರೆ ಮಾಯಿಶ್ಚರ್ ಇದ್ರೆ ಆಗಲ್ಲ. ಓಕೆ, ಇದು ಕಾಸ್ಟ್ ಎಷ್ಟಿದೆ? ಅದು 450. ಓಕೆ ಸರ್, ಇದು ಜಾಮೂನ್, ಅದು ವೈಟ್ ಜಾಮೂನ್. ಅದು ಪಾಟ್ ಅಲ್ಲಿ ಬೆಳೆಸುವಂತದ್ದು. ಪಾಟ್ ಅಲ್ಲಿ. ಇದು ಎಷ್ಟು ಫೀಟ್ ಉದ್ದ ಆಗುತ್ತೆ? ಅದು 6. ಓಕೆ, ಕಾಸ್ಟ್ ಎಷ್ಟಿದೆ ಸರ್ ಇದು? ಅದು 350. ಇದು ಸ್ವೀಟ್ ಲೈಮ್, ಸಿಹಿ ಲಿಂಬೆ ಸಿಪ್ಪೆ ಒಟ್ಟಿಗೆ ತಿನ್ನೋದು. ಓಕೆ, ಅಂದ್ರೆ ವಿತ್ ಎಲ್ಲ ಒಟ್ಟಿಗೆ ತಿನ್ನೋದು ಸಿಹಿ. ಓಕೆ, ಇದು ಕಾಸ್ಟ್ ಎಷ್ಟಿದೆ ಸರ್ ಇದು? ಅದು 350. 350. ಆಲ್ಮೋಸ್ಟ್ ಎಲ್ಲ ನಿಮ್ಮ ಹತ್ರ 350 ಇಂದ ಹೌದು ಸ್ಟಾರ್ಟ್ ಆಗುತ್ತೆ. ಇದು ಮಲ್ಬರಿ ಅಲ್ಲ? ಮಲ್ಬೇರಿ, ಅದು ಲಾಂಗ್ ಮಲ್ಬೇರಿ. ಅಂದ್ರೆ ಇದು ನಾವು ಅಂದ್ರೆ ಹೌಸ್ ಹೋಲ್ಡ್ ಪರ್ಪಸ್ಗೆ ಮಾಡುವಂತದ್ದು ಅದಲ್ಲ, ಇದು ಉದ್ದಕ್ಕೆ ಹೈಬ್ರಿಡ್ ವೆರೈಟಿ. ಅಂದ್ರೆ ಇದು ಹೌಸ್ ಹೋಲ್ಡ್ ಪರ್ಪಸ್, ಅಂದ್ರೆ ನಾವು ತಿನ್ಲಿಕ್ಕೆ ಬಳಸುವಂತದ್ದು ಮಾಮೂಲಿ. ಇದು ಏನಾಗುತ್ತೆ ಕಾಸ್ಟ್? ಅದು 350. 350. ಮತ್ತೆ ಜಾಯ್ಕಾಯಿ ಇದೆ, ಕಟ್ನಟ್. ಓಕೆ, ಜಾಯ್ಕಾಯಿ ಎಷ್ಟಿದೆ ಸರ್ ಇದು ಕಾಸ್ಟ್? ಅದು 450. 450. ಗ್ರಾಫ್ಟೆಡ್ ಗಿಡ ಅಲ್ಲ, ಗ್ರಾಫ್ಟೆಡ್. ಇದು ಮಿರಾಕಲ್ ಫ್ರೂಟ್ ಅಲ್ಲ ಇದು? ಹೌದು. ಅದು ಏನಾದ್ರೂ ಇದು ತಿಂದು ಹುಳಿ ತಿಂದ್ರೆ ಬಾಯಿ ಸ್ವೀಟ್ ಆಗುತ್ತೆ. ಅಂದ್ರೆ ಈಗ ಇದೊಂದು ಫ್ರೂಟ್ ತಿನ್ಬಿಟ್ಟು ನಾವ್ ಏನೇ ತಿಂದ್ರು ಹುಳಿ ತಿಂದ್ರು ಬಾಯಿ ಸಿಹಿ ಆಗಿರುತ್ತೆ. ಸೊ ಅದ್ ಬಿಟ್ರೆ ಬೇರೆ ಎಲ್ಲ ಯಾವ ಗಿಡ ಇದೆ ಸರ್? ಇದು ಈಗ ಒಂದು ಹೊಸ ವೆರೈಟಿ ಇದೆ. ಯಾವ್ದು? ರೆಡ್ ಆಪಲ್ ಅಂತ ಹೇಳ್ಬಿಟ್ಟು, ಸೀಡ್ಲೆಸ್ ಗೋವಾ. ಗಾವನ್ ಅಲ್ಲ? ಗೋವಾದಲ್ಲಿ ರೆಡ್ ಆಪಲ್ ಅಂತ ಹೊಸ ವೆರೈಟಿ. ಸೀಡ್ ಇಲ್ಲ, ಅದು ಕಡಿಮೆ, ಸೀಡ್ ಕಡಿಮೆ ಇರುತ್ತೆ. ಸೀಡ್ ಕಡಿಮೆ, ರೆಡ್ ಆಪಲ್ ಅಂತ. ಓಕೆ, ಅದು 650 ಕಾಸ್ಟ್. 650. ಇದೇನಾ ಗಿಡ? ಸರ್ ಅದೆಲ್ಲ ಎಷ್ಟು ದಿನಕ್ಕೆ ಬರುತ್ತೆ ಸರ್? ಅದು 2 ವರ್ಷ 1 ವರ್ಷಕ್ಕೆ ಬರುತ್ತೆ. 2 ವರ್ಷ. ಇದು ಕುಟ್ಟಿ ಮ್ಯಾಂಗೋ ಅಂತಂದ್ರೆ ಇದು ಅದು ಸಕ್ಕರೆ ಕುಟ್ಟಿ, ಅಂದ್ರೆ ನಿಮ್ಮ ಕಡೆ ಬೆಳೆಯುವ? ಹೌದು, ಸಣ್ಣದು. ಅದೆಲ್ಲ ಸ್ವೀಟ್ ಜಾಸ್ತಿ ಇರುತ್ತೆ. ಹೌದು. ಇದು ಥೈಲ್ಯಾಂಡ್. ಇದು ಒಂದು ಒಳ್ಳೆ ಜಾಮೂನು. ತಾಯಿ ಕಿಂಗ್ ಇದ್ದ ಜಂಬೋ ಅಂತ ಹೇಳ್ತಾರೆ. ಜಂಬೋ ಥೈಲ್ಯಾಂಡ್. ಇದು ಅಂದ್ರೆ ಇದು 2 ವರ್ಷಕ್ಕೆ ಕಾಯಿ ಬಿಡುತ್ತೆ. 2 ವರ್ಷಕ್ಕೆ ಕಾಯಿ ಬಿಡುತ್ತೆ. ಸಣ್ಣ ವೆರೈಟಿ ಅಲ್ಲ, ದೊಡ್ಡ ವೆರೈಟಿ. ದೊಡ್ಡ ವೆರೈಟಿ. ಅಂದ್ರೆ ಈಗ ಒಂದ್ ಕಾಯಿ ಎಷ್ಟು ಗ್ರಾಮ್ ಬರ್ಬೋದು ಸರ್? ಒಂದು 200 250 ಆ ತರ ಬರುತ್ತೆ. ಕಾಸ್ಟ್ ಎಷ್ಟಿದೆ ಗಿಡಕ್ಕೆ? ಇದು 600. 600 ಇದೆ. ಸೊ ಅದ್ ಬಿಟ್ರೆ ಅದು ನಾರ್ಮಲ್ ಇದು ಪನ್ನೀರ್ ಎಳೆ. ಪನ್ನೀರ್ ಚಾಮ್. ಓಕೆ, ಎಷ್ಟಿದೆ ಸರ್ ಕಾಸ್ಟ್ ಅದು? ಅದು 250. ಸೊ ಈಗ ನಿಮ್ಮಲ್ಲಿ ಕಸ್ಟರ್ಡ್ ಆಪಲ್ ರೆಡ್ ಇದೆ, ಗೋಲ್ಡ್ ಇದೆ, ಸೀತಾಫಲ. ಓಕೆ, ಇದು ರೆಡ್? ಇದು ರೆಡ್ ಮತ್ತೆ ಗೋಲ್ಡ್ ಇದೆ. ಓಕೆ, ಏನ್ ಕಾಸ್ಟ್ ಆಗುತ್ತೆ? ಅದು 350. 350. ಸೊ ಅದ್ ಬಂದ್ಬಿಟ್ಟು ವಾಟರ್ ಆಪಲ್ ಏನಿದೆ ಕಾಸ್ಟ್? ಅದು ಥೈಲ್ಯಾಂಡ್ ವೆರೈಟಿ. ಓಕೆ, ಸ್ವೀಟ್. ಅದು ಸ್ವೀಟ್, ಅದು 250. ಸೊ ಈಗ ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್, ಎಕ್ಸಾಟಿಕ್ ಫ್ರೂಟ್ಸ್ ಗಿಡಗಳಿದೆ? ತುಂಬಾ ಇದೆ. ವೆರೈಟಿ ಎಲ್ಲ ಆಲ್ಮೋಸ್ಟ್ ಎಲ್ಲಾ ವೆರೈಟಿ ಕೂಡ ಇದೆ. ಅದ್ರ ಜೊತೆಗೆ ಹಲಸಿನ ಗಿಡಗಳು? ಹಲಸು ಇದೆ, ಪೆಪ್ಪರ್ ಇದೆ, ಮತ್ತೆ ಗೇರು ಬೀಜ ಇದೆ, ಅಡಿಕೆ ಇದೆ, ತೆಂಗು ಇದೆ. ಓಕೆ, ಈಗ ನಿಮ್ಮಲ್ಲಿ ಬಂದ್ರೆ ಆಲ್ಮೋಸ್ಟ್ ಎಲ್ಲ ಗಿಡಗಳೆಲ್ಲ ಸಿಗ್ತದೆ. ಎಲ್ಲ ಗಿಡಗಳು ಸಿಗುತ್ತೆ. ಥ್ರೂಔಟ್ ಕರ್ನಾಟಕ ಡೆಲಿವರಿ ಮಾಡ್ತೀರಾ ನೀವು? ಎಲ್ಲ ಕಡೆ ಕೊಡ್ತಾ ಇಲ್ಲ, ಸಮ್ ಪ್ಲೇಸಸ್ ಕೊಡ್ತಾ ಇದೀವಿ. ಓಕೆ, ಅಂದ್ರೆ ಈಗ ಬಂದ್ರೆ ಅಲ್ಲಿ ಬಂದ್ರೆ ಸ್ಪಾಟಿಗೆ ಬಂದ್ರೆ ಅಲ್ಲಿ ಎಲ್ಲಾ ವೆರೈಟಿ ಕೂಡ ಇದೆ. ಮೈಸೂರು ಈ ಕಡೆ ಎಲ್ಲ ನಾವು ಬರ್ತಾ ಇರ್ತೇವೆ, ಬೆಂಗಳೂರು, ಮೈಸೂರು. ಓಕೆ, ಎಲ್ಲ ಬಂದು ಡೆಲಿವರಿ ಕೊಡ್ತೀವಿ. ಓಕೆ, ಫೈನ್ ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್? ಇಲ್ಲಿ ಇದೆ ನಮ್ಮ ಅಡ್ರೆಸ್. ಹೇಳಿ. 73491 4593 4593 ಗ್ರೀನ್ ವರ್ಲ್ಡ್ ನರ್ಸರಿ. ಪುತ್ತೂರಲ್ಲ? ಪುತ್ತೂರು ಕಬಕ್ಕ. ಓಕೆ, ಥ್ಯಾಂಕ್ ಯು.